ಅಲ್ಲ ಅದಕ್ಕೆ ಏನ್ ಮಾಡಿದಾರೆ ಅಂತ ನೀನ್ ಅಷ್ಟೊಂದು ದ್ವೇಷ ಕಾಡ್ತಾ ಇದೀಯ ಅವ್ರ ಮೇಲೆ. ನಿನ್ಗೂ ಕಲ್ಪನಕ್ಕಂಗೂ ಚಂದನ್ ಮಾತ್ರ ಬೇಕು, ಅವನ್ ತಾಯಿ ಬೇಡ ಅಲ್ವಾ? ಇದೆಂಥ ನ್ಯಾಯ? ನನ್ನ ನ್ಯಾಯ ಏನು ಅಂತ ನಿನಗೆ ಅರ್ಥ ಆಗಲ್ಲ. ಎಲ್ಲ ಗೆಸ್ಟ್ಗಳು ಇಲ್ಲೇ ಇದ್ದಾರೆ. ಇಲ್ದೇ ಇದ್ದಿದ್ರೆ ನೀನು ಕಪಾಳಕ್ಕೆ 4 ಬಾರಿಸ್ತಾ ಇದ್ದೆ. ತಪ್ಪು ಮಾಡಿರೋ ನೀನೇ ನನ್ನನ್ನು ಹೆದರ್ಸ್ತಾ ಇದೀಯಾ? ತಪ್ಪು ಮಾಡಿರೋದು ನಿನ್ನ ಅತ್ತಿಗೆ ಅನ್ನಿಸ್ಕೊಂಡಿರೋಳು. ಅಕ್ಕ, ಅದೆಲ್ಲ ಮುಗ್ದೋಗಿರೋ ಕತೆ. ನೀನಿನ್ನು ಅದೇ ಕಾಲದಲ್ಲೇ ಇದೆಯಾ? ಅಲ್ಲ, ಅದಕ್ಕೆ ನೀನು ನೆಮ್ಮದಿಯಾಗಿ ಬದುಕೋಕ್ಕಾಗೋದೇ ಇಲ್ವಾ? ನಿನ್ನ ಅದಕ್ಕೆ ದ್ವೇಷ ಮತ್ತು ಚಂದನ್ ಶ್ರುತಿ ಜೀವನದ ಬಗ್ಗೆ ಯೋಚನೆ ಮಾಡು. ಅವ್ರಿನ್ನೂ ಬದುಕ್ಬೇಕಾಗಿರೋ ಹುಡುಗರು. ಓ, ನನಗೆ ಬುದ್ಧಿ ಹೇಳೋ ಅಷ್ಟು ದೊಡ್ಡೋಳಾಗ್ಬಿಟ್ಯಾ ನೀನು? ನೋಡು, ನಾನು ಮತ್ತೆ ಕಲ್ಪನಾ ಅಕ್ಕ ಏನ್ ಅನ್ಕೊಂಡಿದೀವೋ ಅದನ್ನೇ ಮಾಡ್ತೀವಿ. ಈ ಜನ್ಮದಲ್ಲಿ ಅವಳನ್ನ ಅತ್ತಿಗೆ ಅಂತ ನಾನು ಒಪ್ಕೊಳ್ಳೋದಿಲ್ಲ, ಅವಳನ್ನ ನೆಮ್ಮದಿಯಾಗಿರೋದಕ್ಕೂ ಬಿಡೋದಿಲ್ಲ. ಅಕ್ಕ, ಬಾಬಾ ನಿಮ್ಮನ್ನ ಕಣ್ಮೆಟ್ಟಿಕ್ಸ್ದೆ ನೋಡ್ತಿದ್ದಾರೆ. ತಿನ್ನೋ ಪುಟ್ಟಿ, ಸುಮ್ಮನಿರು. ಬಾಬಾ, ಇಷ್ಟು ದಿವಸ ಅಕ್ಕ ನಮ್ ಜವಾಬ್ದಾರಿ ಆಗಿದ್ಲು, ಇನ್ಮೇಲಿಂದ ನಿಮ್ ಜವಾಬ್ದಾರಿ. ನೀವ್ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಓಕೆನಾ? ಸರಿ ಪುಟ್ಟಿ, ಓಕೆ. ಅವ ಕೈಲಾಶ್, ಎಲ್ರೂ ಬಂದಿದ್ದಾರೆ. ಶಾಸ್ತ್ರಿಗಳು ಹೇಳಿದ ಸಮಯನೂ ಹತ್ರ ಬರ್ತಾ ಇದೆ. ಗಂಡು ಹೆಣ್ಣು ಉಂಗುರ ಬದಲಾಯಿಸಿ ಶಾಸ್ತ್ರ ಮುಗಿಸಿದ್ರು ಹೇಗೆ ಅಂತ ಅಲ್ವಾ ಕಲ್ಪನಾ? ನೀವ್ ಹೇಗೆ ಹೇಳ್ತೀರೋ ಹಾಗೆಪ್ಪ. ಪಾರ್ವತಿ, ಉಂಗುರ ಬದಲಾಯಿಸ್ಕೊಳ್ಳಕ್ಕೆ ಹೇಳೋಣ ಅಲ್ವಾ? ನೀವ್ ಹೇಗೆ ಹೇಳಿದ್ರೆ ಹಾಗೆ ಮಾವ. ಕೈಲಾಶ್, ನೀವೇ ಅನೌನ್ಸ್ ಮಾಡ್ಬಿಡಿ. ಯಾವುದೇ ತಂದೆಗೆ ಈ ಕ್ಷಣದ ನಿರೀಕ್ಷೆ ಇದ್ದೇ ಇರುತ್ತೆ. ಮಗಳ ಮದುವೆ ಪ್ರತಿಯೊಂದು ತಂದೆ ತಾಯಿಯ ಜೀವನದ ಶ್ರೇಷ್ಠವಾದ ಕನಸು. ಆ ಕನಸು ಇವತ್ತು ನನಸಾಗ್ತಾ ಇದೆ. ಅದು ನೀವುಗಳೇ ಸಾಕ್ಷಿ. ಅದಕ್ಕೆ ನನ್ನ ಮಗಳು ಗೊಂಬೆ ಜೊತೆ ಚಂದನ್ ನಿಶ್ಚಿತಾರ್ಥ. ಇದು ಬರೀ ವಿವಾಹ ಅಲ್ಲ, ಪ್ರೇಮ ವಿವಾಹ ಕೂಡ. ಇಬ್ರು ಉಂಗುರ ಬದಲಾಯಿಸಬಹುದಲ್ವಾ? ಅರೆ, ಅಮ್ಮ ಉಂಗ್ರ ಅಲ್ಲೇ? ನಿಮ್ಮ ಹತ್ರ ಇದೆಯಾ? ಗೊಂಬೆ ಉಂಗ್ರ ನಮ್ಮ ಹತ್ರ ಇದೆ. ನಾನು ಪಾಕೆಟ್ ಎಲ್ಲ ಇಟ್ಕೊಂಡಿದ್ದೆ. ಮಮ್ಮಿ, ನೀನೆಲ್ಲಾದ್ರೂ ಎತ್ತಿಟ್ಟಿಯಾ? ಹಾಯ್, ಹೆಲೋ. ನೀವ್ ಎಲ್ಲ ಎಷ್ಟೇ ಉಂಗುರ ಹುಡುಕಿದ್ರು ಅದ್ ನಿಮ್ಗೆ ಯಾರಿಗೂ ಸಿಗಲ್ಲ. ಅದ್ ಎಲ್ಲಿ ಇರ್ಬೇಕೋ ಅಲ್ಲಿ ಭದ್ರವಾಗಿದೆ. ರಚಿತಾ, ಇಲ್ಲೂ ಶುರು ಮಾಡಿದೆ ನೀನ್ ಹುಡುಗಾಟನ. ಬಾಯ್ಲೆ. ಹಾಯ್, ಕಂಗ್ರಾಟ್ಸ್. ಥ್ಯಾಂಕ್ ಯು ರಚಿತಾ. ಶ್ರುತಿ, ನನ್ನ ಫ್ರೆಂಡ್ ರಚಿತಾ ಅಂತ
ದೂರ ಸಂಬಂಧಿ ಅಂತಾನೂ ಹೇಳ್ಬೋದು, ಒಂಥರ ನಿನ್ ತಂಗಿ ಇದ್ದಂಗೆ. ನಿನಗ್ ದೂರ ಸಂಬಂಧಿ ಅಂದ್ಮೇಲೆ ನನಗೂ ದೂರ ಸಂಬಂಧಿನೇ. ನೈಸ್ ಮೀಟಿಂಗ್ ಯು. ಸೇಮ್ ಹಿಯರ್. ಚಂದು, ಈಗಾಗ್ಲೇ ಟೈಮ್ ಆಗ್ತಾ ಇದೆ. ಉಂಗ್ರ ಅವಳ ಹತ್ರ ಇದೆಯಾ? ರಚಿತಾ, ಉಂಗ್ರ ಹೌದು, ಉಂಗ್ರ ನನ್ನ ಹತ್ರನೇ ಇದೆ. ಆದ್ರೆ ಉಂಗ್ರ ನಿಮ್ ಯಾರಿಗೂ ನನ್ ಕೊಡಲ್ಲ. ಅಲ್ಲ ಚಂದು, ಎಂಗೇಜ್ಮೆಂಟ್ ಅಂದ ತಕ್ಷಣ ಈ ತರ ಪಾರ್ಟಿ ಹಾಲ್ ಬುಕ್ ಮಾಡಿ ಡೆಕೋರೇಷನ್ಸ್ ಮಾಡಿ ನೀವೆಲ್ಲ ಇಷ್ಟು ಗ್ರ್ಯಾಂಡ್ ಆಗಿ ಡ್ರೆಸ್ ಮಾಡ್ಕೊಂಡು ಜುವೆಲ್ಸ್ ಹಾಕೊಂಡು ಚೆನ್ನಾಗಿ ಊಟ ಮಾಡ್ಬಿಟ್ಟು ಬಾಯ್ ಅಂದ ತಕ್ಷಣ ಹೊರಟ್ಬಿಡೋದಾ? ಇನ್ನೇನ್ ಮಾಡ್ಬೇಕು? ಕುಣಿಬೇಕಾ? ಎಕ್ಸಾಕ್ಟ್ಲಿ. ಅಲ್ಲ ಚಂದು, ಇಂಥ ಸಂದರ್ಭದಲ್ಲಿ ಡಾನ್ಸ್ ಮಾಡಿ ಚೆನ್ನಾಗಿ ಕುಣಿದು ಕುಪ್ಪಳಿಸ್ಬೇಕು. ಅದರ ಬಿಟ್ಟು ಬಾಯ್ ಅನ್ಬಿಟ್ಟು ಎಲ್ಲ ಹೊರಟ್ರೆ ಏನಿದು? ಎಸ್, ಯು 100% ರೈಟ್. ಕೈಲಾಶ್, ಅದೆಲ್ಲ ಏನು ಬೇಡ. ಉಂಗ್ರ ಕೊಡು. ಅತ್ತೆ, ಇವಳು ತುಂಬಾ ಹಠಮಾರಿ. ಉಂಗ್ರ ಬೇಕು ಅಂದ್ರೆ ಇವಳು ಮಾತು ಕೇಳ್ದೆ ಬೇರೆ ದಾರಿನೇ ಇಲ್ಲ. ಹೌದು ಚಂದ್. ಸರಿ, ಅದೇನ್ ಮಾಡ್ಬೇಕು ಅಂತ ಹೇಳಮ್ಮ ರಚಿತಾ. ಆಹಾ, ಸ್ಪಿರಿಟ್ ಅಂದ್ರೆ ಇದು ತಾತ. ಹಾಯ್ ರಚಿತಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಕಲ್ಪನಕ್ಕ, ಇವಳು ಯಾರು ಅಂತ ಗೊತ್ತಾಯ್ತಾ? ನಮ್ ಸಾಗರದಲ್ಲಿ ಶರಾವತಿ ಅತ್ತೆ ಇದಾರಲ್ಲ, ಅವ್ರ ಮೊಮ್ಮಗಳು. ಹೌದಾ? ಹೇಳಮ್ಮ, ಈಗ ಏನ್ ಮಾಡ್ಬೇಕು? ಈಗ ನಾನು ಒಂದು ಆಟ ಆಡಿಸ್ತೀನಿ. ನಿಮ್ ಕೈಲಿ ಒಂದು ಹೂ ಚೆಂಡ್ ಕೊಡ್ತೀನಿ, ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ನೀವೆಲ್ಲ ಅದನ್ನ ಪಾಸ್ ಮಾಡ್ಕೊಂಡು ಆಟ ಆಡ್ತಿರ್ಬೇಕು. ನಾನು ಯಾವಾಗ ಮ್ಯೂಸಿಕ್ ಸ್ಟಾಪ್ ಮಾಡ್ತೀನೋ ಆ ಚೆಂಡ್ ಯಾರ ಕೈಲಿ ಇರುತ್ತೋ ಅವರು ನಾನು ಹೇಳ್ದಂಗೆ ಕೇಳ್ಬೇಕು. ಚೆಂಡು ಪ್ಲೀಸ್. ನಾನು ಯಾರಿಗಾಗ್ಲಿ ಇವಾಗ? ಅಯ್ಯೋ ದೇವ್ರೆ. ಮ್ಯೂಸಿಕ್. ಎಸ್, ನಿಮ್ಗೆ ಯಾರ್ಗ್ ಏನೇ ಕ್ವಶನ್ಸ್ ಕೇಳ್ಬೇಕಿದ್ರು ಇವ್ರನ್ನ ಕೇಳಿ. ಹೋಗಿ ಹೋಗಿ ಮೊದ್ಲು ಹುಡುಗಿ ಅಪ್ಪನೇ ಔಟ್ ಆಗ್ಬೇಕಾ? ಯಾರಪ್ಪ ಅವ್ರನ್ನ ಕ್ವಶನ್ ಕೇಳೋರು? ನಾನು ಕೇಳ್ತೀನಿ. ಅಳಿಯ ಪ್ರಶ್ನೆ ಕೇಳಿದಾಗ ಮಾವ ಉತ್ತರ ಕೊಡದೇ ಇರಕ್ಕಾಗತ್ತಾ? ಕೇಳಿ ಹೇಳಿಂದ್ರೆ. ಮಾವ, ನಿಮ್ಮ ಶ್ರೀಮತಿ ಅಂದ್ರೆ ನನ್ನ ಅತ್ತೆ ಮನೇಲಿ ಅಥವಾ ಎಲ್ಲಾರು ಕೋಪ ಮಾಡ್ಕೊಂಡಾಗ ತಾವು ಯಾವ ರೀತಿ ಸಂತೈಸ್ತೀರಾ? ಚಂದು, ಉತ್ತರನ ಕರೆಕ್ಟ್ ಆಗಿ ಕೇಳಿಸ್ಕೊ. ಮದ್ವೆ ಆದ್ಮೇಲೆ ಉಪಯೋಗಕ್ಕೆ ಬರತ್ತೆ. ಆ ಕರ್ಮಕ್ಕೆ ಅಮ್ಮ ಈ ಪ್ರಶ್ನೆ ಕೇಳಿದ್ದೆ. ಆಕ್ಚುಲಿ ನೀನ್ ಪ್ರಶ್ನೆ ಕೇಳದೆ ಅತ್ತೆ ಬಗ್ಗೆ ನನಗೆ ಗೊತ್ತಿತ್ತು. ಯಾಕೆಂದ್ರೆ ನನ್ನ ಹೆಂಡತಿ ಕೋಪದಲ್ಲೇ ಹುಟ್ಟಿರೋದು. ಹಾಗಾಗಿ ಉತ್ತರಾನ ಹಾಡಲ್ಲೇ ಹೇಳ್ತಾರೆ. ಬನ್ನಿ ಬನ್ನಿ, ಕೊಡಿ ಇಲ್ಲಿ.
ವಾ 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 ವಾಟ್ ಅ ಪರ್ಫಾರ್ಮೆನ್ಸ್ ನಿಮ್ಮಿಬ್ರದ್ದು. ಹಲೋ ಹಲೋ ಗೇಮ್ ಕಂಟಿನ್ಯೂ ಮಾಡೋಣ. ಓಕೆ ನೆಕ್ಸ್ಟ್ ಚೆಂಡು ಕ್ಯಾಚ್. ಮ್ಯೂಸಿಕ್. ಈಗ ನಾನು ಏನ್ ಮಾಡ್ಬೇಕು? ಚಿಕ್ಕಿ ನಿಮ್ ಗಂಡ ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಕೋ, ಅವಾಗ ನೀನ್ ಏನ್ ಮಾಡ್ತೀಯಾ? ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ, ದಯವಿಟ್ಟು ನನ್ನ ಹೆಂಡತಿಗೆ ಡ್ಯಾನ್ಸ್ ಮಾಡು ಅಂತ ಮಾತ್ರ ಯಾರು ಕೇಳ್ಬಿಡಿ. ಯಾಕಂದ್ರೆ ಅಂತ ಅದ್ಭುತನ ನನ್ನ ಸುಂದರ ಕಣ್ಣುಗಳಿಗೆ ನೋಡಕ್ ಆಗಲ್ಲ. ಹೌದಾ ಪತಿರಾಯ, ಈಗ ನಿಮ್ ಪತ್ನಿ ಪ್ರತಿಭಾ ಪ್ರದರ್ಶನವನ್ನ ನೋಡಿ.